ಮಗಳೇ, ನೀನ್ ಯಾಕೆ ಬರಕತ್ತೆ ಮಗಳೇ? ಅದು ಇಂಥ ಪರಿಸ್ಥಿತಿನಲ್ಲಿ. ಈಗ ನೀನ್ ಬಂದಿಲ್ವಾ? ಹಾಗೆ ನಾನು ಬಂದೆ. ಬರ್ದೇ ಇರೋಕೆ ಆಗ್ಲಿಲ್ಲ ಅಪ್ಪ. ಅಪಾಯ ಇದೆ ಅಂತ ಗೊತ್ತಿದ್ರು ಮನಸ್ಸು ತಡೀಲಿಲ್ಲ. ಅಜ್ಜಿ ತಾತನ ಕಾರ್ಯ ಅಲ್ವಪ್ಪ, ಹೇಗ್ ಬರ್ದೇ ಇರ್ಲಿ? ನಂದು ಬಿಡಪ್ಪ, ನನಗಿಂತ ಜಾಸ್ತಿ ನಿನ್ಗೆ ಅಪಾಯ ಇರೋದು. ನೀನ್ ಯಾಕೆ ಬಂದೆ? ನೀನ್ ಇವ್ರ ಕೈಗೇನಾದ್ರೂ ಸಿಕ್ಕಾಕೊಂಡ್ರೆ ಹೇಗ್ ಬಚಾವಾಗ್ತೀಯ? ಅದಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ನಾನು ಇಲ್ಲಿಗೆ ಬರೋದಕ್ಕೆ ಬಲವಾದ ಕಾರಣ ಇದೆ, ಉದ್ದೇಶ ಇದೆ. ನೀನೇ ಹೇಳಿದ್ಯಲ್ಲ ಕಂದ, ರಾಜ ರಾಣಿ ಸಾವಿನ ಹಿಂದೆ ಯಾರಿದ್ದಾರೆ ತಿಳ್ಕೋಬೇಕು ಅಂತ. ಆ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನಾನು ಆ ಶಿವಯ್ಯನ ಹತ್ರ ಮಾತಾಡ್ಕೊಂಡು ಬಂದೆ. ಅವನಿಗೆ ಅರಶಿನ ಕೊಟ್ಟಿದ್ದು ಧರ್ಮೇಂದ್ರ ಅಂತೆ. ಆದ್ರೆ ಆ ಧರ್ಮೇಂದ್ರನ ಸುತ್ತ ತುಂಬಾ ಜನ ಇದ್ದಾರೆ. ಅವ್ರು ಎಲ್ಲಿ ನನಗೇನ್ ಮಾಡ್ಬಿಡ್ತಾರ ಅನ್ನೋ ಭಯ. ಆ ನೀಚನ್ನ ಹೇಗೆ ಹಿಡಿಯೋದು, ಅವನಿಗೆ ಹೇಗೆ ಹೆಡೆಮುರಿ ಕಟ್ಟೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಡೆದಿರೋ ಅನ್ಯಾಯ ಎಲ್ಲ ಗೊತ್ತಿದ್ರು ನನ್ನ ಕೈಯಲ್ಲಿ ಏನೂ ಮಾಡಕ್ಕಾಗ್ತಿಲ್ಲ ಮಗಳೇ. ಏನಪ್ಪ ಹೇಳ್ತಿದ್ಯಾ? ಧರ್ಮೇಂದ್ರ ಯಾಕೆ ಇದನ್ನೆಲ್ಲ ಮಾಡ್ತಾನೆ? ಈ ವಿಷಯ ಕೇಳಿದ್ಮೇಲೆ ನಿನಗೆ ಹೇಗೆ ಅನಿಸ್ತಿದ್ಯೋ ಹಾಗೆ ನನಗೂ ಅನಿಸ್ತಿದೆ. ಆದ್ರೆ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರ ತಗೋಬೇಡ ಅಪ್ಪ. ಅಲ್ಲ ಮಗಳೇ. ಅಪ್ಪ ದಯವಿಟ್ಟು ಸುಮ್ಮನೆ ಇದ್ಬಿಡಪ್ಪ, ನನ್ನ ಮಾತು ಕೇಳು. ಸರಿ ಮಗಳೇ, ನಿನ್ ಮಾತನ್ನ ಕೇಳ್ತೀನಿ. ಆದ್ರೆ ಅಪ್ಪ, ಆ ಧರ್ಮೇಂದ್ರ ಯಾವ ಉದ್ದೇಶಕ್ಕೆ ಇದನ್ನೆಲ್ಲ ಮಾಡ್ತಾನೆ? ನೋಡು ಮಗಳೇ, ಇದನ್ನೆಲ್ಲ ಮಾತಾಡೋ ಸಮಯ ಇದೆಲ್ಲ. ನಾವಿಬ್ರು ಮಾತಾಡೋದನ್ನ ಯಾರಾದ್ರೂ ನೋಡಿದ್ರೆ ತುಂಬಾ ಅಪಾಯ ಮಗಳೇ. ವಕೀಲ್ರೆ, ಇಲ್ಲೋದಕ್ಕೆ ಶುರು ಮಾಡ್ಕೊಳ್ಳಿ. ಆಯ್ತು. ಇಲ್ಲೋದಾಗ ಏನಿದೆ ಗೋವಿಂದೇಗೌಡ್ರೆ, ನಮ್ಮ ರಾಜರಿಗೆ ಅವ್ರದ್ದು ಅಂತ ಸ್ವಂತ ಕುಟುಂಬ ಇರಲಿಲ್ಲ. ಅವರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂತಿದ್ರು. ಅವ್ರದ್ದು ಅಂತ ಇರೋದು ಒಂದೇ ಕುಡಿ, ಅದು ಈ ಧರ್ಮೇಂದ್ರ. ಅವರೇ ಬಲಗೈ ಬಂಟ. ಅವ್ರ ಕಣ್ಣಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ರು. ಅವ್ರ ಕಷ್ಟಕ್ಕೆ ಸುಖಕ್ಕೆ ಅಂತ ಇದ್ದಿದ್ದು ಇವರೊಬ್ಬರೇ. ಈ ಅರಮನೆನ ಆಗಿಂದಲೂ ನೋಡ್ಕೊಂಡ್ ಬಂದಿರೋದು ಧರ್ಮೇಂದ್ರ ಅವ್ರು ಮಾತ್ರ. ಅಂದಮೇಲೆ ಈ ಅರಮನೆಗೆ ಧರ್ಮೇಂದ್ರ ಅವರೇ ವಾರಸದಾರರು. ನ್ಯಾಯದಂತೆ ಎಲ್ಲ ಅವ್ರಿಗೆ ಸೇರ್ಬೇಕಲ್ವಾ? ಮತ್ತೇನು ಬಿಲ್ ಓದೋದು, ಎಲ್ಲ ಅವ್ರ ಹೆಸರಿಗೆ ಮಾಡಿ. ನೋಡಿ, ನಿಮ್ಮ ಅಭಿಪ್ರಾಯ ನೀವು ಹೇಳಿದ್ದೀರಿ, ಅದು ಹಾಗಾಗಲ್ಲ. ಇರಿ, ಮೊದಲು ಬಿಲ್ನ ಓದ್ತೀನಿ. ಅದು ಬರ್ದಿದ್ರೆ ಧರ್ಮೇಂದ್ರ ಅವ್ರ ಹೆಸರೇ ಬರ್ದಿರುತ್ತೆ ನೋಡಿ, ಅದು ಹಾಗೆ ಆಗತ್ತೆ. ಈ ರಾಜ ಪರಿವಾರದ ಸಮಸ್ತ ಆಸ್ತಿಯು ರಾಜರ ಮೊಮ್ಮಗಳಾದ ಸ್ವರ್ಣಾದೇವಿಗೆ ಸೇರಬೇಕು. ಸಮಸ್ತ ಆಸ್ತಿಗೂ ಅವಳೇ ವಾರಸುದಾರಳಾಗಿರುತ್ತಾಳೆ.
ಯಾಕ್ರಿ ಏನಾಯ್ತು? ಡ್ರೈವರು ಇವತ್ತಿಗೆ ನನಗೂ ಈ ಅರಮನೆಗೂ ಋಣ ಮುಗೀತು ಅನ್ಸತ್ತೆ. ಯಾಕ್ರಿ ಯಾಕೆ ಅನ್ಕೋತೀರಾ? ನಾನು ನಿಮ್ಮ ಜೊತೆ ಇಲ್ವಾ? ಹೇಳೋದು ಮರ್ತೆ ಮೇಡಮ್, ನಿಮ್ಮ ಮಗನ್ಗೆ ನೀವು ಬೆಲೆ ಕಟ್ಟಬಾರ್ದಾಗಿತ್ತು ಮೇಡಮ್. ಹಿ ಈಸ್ ಅ ಜೆಮ್ ಆಫ್ ಅ ಪರ್ಸನ್. ಬೆಲೆನೇ ಕಟ್ಟಕ್ಕಾಗದೇ ಇರುವಂತಹ ಕ್ಯಾರೆಕ್ಟರ್ ಅವ್ರದ್ದು. ಅಮ್ಮ ಆಗಿ ನೀವು ಹೀಗೆ ಮಾಡಬಾರ್ದಾಗಿತ್ತು ಮೇಡಮ್. ಸ್ಟಾಪ್ ಇಟ್. ಇದು ನನ್ನ ಮಗನ ಬೆಲೆ ಅಲ್ಲ. ನೀನು ನನ್ನ ಮಗನ್ನ ಬಿಡೋದಿಕ್ಕೆ ನೀನು ಕೊಡ್ತಾ ಇರೋ ಬೆಲೆ. ಓಕೆ ಮೇಡಮ್, ಸಾರಿ.